ದಾವೋಸ್ನಲ್ಲಿ ಕೆನಡಾ ಪ್ರಧಾನಿ ಮಾಡಿರುವಂತಹ ಭಾಷಣ ಯಾಕೆ ಇಡೀ ಜಗತ್ತಿನಲ್ಲಿ ಚರ್ಚೆ ಆಗ್ತಾ ಇದೆ? ಎಲ್ಲರೂ ಅರೆ ಏನಿದು ಈ ತರ ದಿಟ್ಟವಾಗಿ ನೇರವಾಗಿ ಅಮೆರಿಕ ವಿರುದ್ಧ ಕೆನಡಾ ಪ್ರಧಾನಿ ಮಾತಾಡ್ತಾ ಇದ್ದಾರಾ ಅಂತ ನೋಡೋ ಹಾಗಾಗಿದೆ. ಹೇಗೆ ಅಮೆರಿಕದೊಂದಿಗೆ ಸೇರಿ ಲೂಟಿ ಮಾಡ್ತಾ ಇದ್ದವರು ಈಗ ತಾವೇ ಲೂಟಿಗೆ ಒಳಗಾಗ್ತಾ ಇರುವಾಗ ತಿರುಗಿ ಬೀಳ್ತಾ ಇರೋದನ್ನ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ಒಪ್ಕೊಂಡಿದ್ದಾರಾ? ಕಾರ್ನಿ ದಾವೋಸ್ ಭಾಷಣದಲ್ಲಿ ತಾನು ರಕ್ಷಿಸೋದಾಗಿ ಹೇಳಿಕೊಂಡಿದ್ದಂಥ ವ್ಯವಸ್ಥೆಗೇನೆ ಈಗ ಅಮೆರಿಕ ದೊಡ್ಡ ಬೆದರಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಎಚ್ಚರಿಸ್ತಾ ಇದ್ದಾರಾ? ಪಾಶ್ಚಿಮಾತ್ಯ ಜಾಗತಿಕ ಪ್ರಾಬಲ್ಯ ಒಳಗಿನಿಂದಾನೇ ಕುಸಿತಾ ಇದೆ ಅನ್ನೋದನ್ನ ಕಾರ್ನಿ ಈ ಮೂಲಕ ಘೋಷಿಸಿದ್ದಾರಾ? ಲಾಭ ಇರುವವರೆಗೆ ಪಾಶ್ಚಿಮಾತ್ಯ ಶಕ್ತಿಗಳು ಜಾಗತಿಕ ಸಂಸ್ಥೆಗಳ ನಾಶವನ್ನ ಬೇಕಂತಾನೆ ನಿರೀಕ್ಷೆ ಮಾಡಿವೆ ಅಂತ ಮಾರ್ಕ್ ಕಾರ್ನಿ ಅವರು ಒಪ್ಕೊಳ್ತಾ ಇದ್ದಾರಾ? ಅಮೆರಿಕ ಈಗ ತನ್ನ ಮಿತ್ರ ರಾಷ್ಟ್ರಗಳಿಗೂ ತನ್ನ ಪ್ರತಿಸ್ಪರ್ಧಿಗಳಿಗೂ ಅಪಾಯಕಾರಿ ಅಂತ ಕಾರ್ನಿ ಅವರು ಸೂಚಿಸ್ತಾ ಇದ್ದಾರಾ? ಕಾರ್ನಿ ಅವರ ಭಾಷಣ ಕೇವಲ ಎಚ್ಚರಿಕೆಯಾಗದೇನೆ ದಶಕಗಳ ಪಾಶ್ಚಿಮಾತ್ಯ ಬೂಟಾಟಿಕೆಯ ಕುರಿತ ತಪ್ಪೊಪ್ಪಿಗೆ ಆಗಿದೆಯಾ? ಈ ಬಗ್ಗೆನೇ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಈ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡದೇ ಕೊನೆವರೆಗೂ ನೋಡಿ. ಹಾಗೆ ಅದ್ರ ಕುರಿತಾಗಿ ನಿಮಗೆ ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು.